ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ವಿಚಾರವಾಗಿ ಈಗ ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಶಾಸಕರಿಗೆ ಈ ಬಾರಿ ಆದ್ಯತೆ ಸಿಗಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿರುವಂಥದ್ದು. ನಮ್ಮ ಜೊತೆಗೆ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಆಸಿಫ್ ಸೇಠ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗಲಿದೆ. ಸೊ ಹೊಸಬರಿಗೆ ಆದ್ಯತೆ ಕೊಡಬೇಕನ್ನುವಂಥದ್ದು ಒಂದು, ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಶಾಸಕರಿಗೆ ಆದ್ಯತೆ ಕೊಡಬೇಕನ್ನುವಂಥದ್ದು. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿದಂದರೆ ಮೈನಾರಿಟಿ ಶಾಸಕಂದ್ರೆ ನಾವೊಬ್ಬನೇ. ಈಗ ಹೇಳಿದರು ಮುಖ್ಯಮಂತ್ರಿ ಅವರು ಮತ್ತು ಹೈಕಮಾಂಡ್ ಅವರು, ಅದು ನಿರ್ಣಯ ಅವ್ರ ಮೇಲೆ ಇದೆ. ಅವ್ರೇನು ಮಾಡ್ತಾರೋ ಮಾಡಿದಂದ್ರೆ ಮಾಡಿ ತೊಗೊಂಡು ಹೋಗ್ತೀವಿ ನಾವು. ಮತ್ತು ಬೇರೆ ಬೇರೆ ಸೀನಿಯರ್ಸು ಅದಾರ ನಮ್ಮದು ಮೈನಾರಿಟಿದಲ್ಲೇ. ಏನು ಪಕ್ಷ ಏನು ಹೈಕಮಾಂಡ್ ಏನು ನಿರ್ಣಯ ತಗೋತಾರೋ, ಸೀನಿಯರ್ಸ್ ಕೊಟ್ಟಿದ್ದಂದ್ರೆ ವಿ ಆರ್ ಹ್ಯಾಪಿ. ಈ ನಾರ್ತ್ ಕರ್ನಾಟಕದಲ್ಲೇನೋ ಯಾರೂ ಇಲ್ಲ, ಅವರು ಅವಕಾಶ ಮಾಡಿಕೊಟ್ಟಿದ್ದಂದ್ರೆ ನಾವು ಕೆಲಸ ಮಾಡ್ತೀವಿ. ಆಸಿಫ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ಏನೆಲ್ಲ ಅನುಕೂಲಗಳಾಗಲಿದ್ದಾವೆ ಅಥವಾ ಜನರಿಗೆ ಏನೆಲ್ಲ ಸಹಾಯ ಆಗಲಿದೆ ನೋಡಿ? ಈಗ ಸತೀಶಣ್ಣ ಅದಾರು ಅವರು ಪೂರ್ಣ ರಾಜ್ಯದಲ್ಲಿ ಸ್ಪೆಷಲಿ ನಾರ್ತ್ ಕರ್ನಾಟಕ ಬಗ್ಗೆ ಮಾಡ್ತಾ ಇದ್ದಾರೆ. ನಮ್ಗೆ ಕೊಟ್ಟಿದ್ದಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಮತ್ತು ಅಲ್ಪಸಂಖ್ಯೆ ಇದೆ, ಮತ್ತು ಬೇರೆ ಬೇರೆ ಎಲ್ಲರಿಗೆ ತೊಗೊಂಡು ಹೋಗೋದು ನಾವು ಕೆಲಸ ಮಾಡ್ತೀವಿ. ಆಸಿಫ್ ಸೇಠ್ ಅವರು ಅಂದರೆ ಬರೀ ಒಂದೇ ಜಾತಿಗೆ ಸೀಮಿತ ಆದವರಲ್ಲ. ಸೊ ಎಲ್ಲ ಜಾತಿಯವ್ರನ್ನೂ ಕರ್ಕೊಂಡು ಹೋಗುವಂಥದ್ದು ಒಂದು ಗುಣಗಳಿರುವಂಥದ್ದು. ಮತ್ತು ಈ ಹಿಂದೆ ನಿಮ್ಮ ಸಹೋದರರು ಕೂಡ ಅದೇ ರೀತಿ ಇದ್ದರು. ಸೊ ಈ ಬಾರಿ ನಿಮ್ಮ ಕುಟುಂಬಕ್ಕೂ ಒಂದು ಆದ್ಯತೆ ಕೊಟ್ಟಂಗೆ ಆಗುತ್ತೆ ಅನ್ಸುತ್ತೆ. ನನ್ನವರು 2 ಟರ್ಮ್ ಇದ್ದರು, ಅವರು ಭಾಳ ಕೆಲಸ ಮಾಡಿದರು. ನಾನು ಈಗ 3 ವರ್ಷದಿಂದ ಮಾಡ್ತಾಯಿದ್ದೀನಿ. ಮತ್ತು ನಮ್ದು ಒಂದಿದೆ, ನಾವು ಆಯ್ಕೆ ಆಯ್ತ ಮೇಲೆ ನಾವು ಬರೀ ಒಂದು ಸಮುದಾಯ ನೋಡೋದಿಲ್ಲ. ಮೊದಲಿಂದು ನಮ್ಮ ಫ್ಯಾಮಿಲಿದು ಹಿಸ್ಟ್ರಿ ಇದೆ. ನಾವು ಫಾದರ್ದಿಂದ ಎಲ್ಲರೂ ನಾವು ತೊಗೊಂಡು ಹೋಗ್ತೀವಿ. ಮತ್ತು ಒಂದು ಸಮಯಕ್ಕೆ ತೊಗೊಳ್ಳೋದು, ಬೇರೆಯವ್ರಿಗೆ ಕೊಡೋದು. ಈಗ ನಾ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಕ್ಷೇತ್ರದಲ್ಲೇ. ಇವ್ರು ಓಟ್ ಕೊಡಲಿಲ್ಲ, ಅವ್ರು ಓಟ್ ಕೊಡಲಿಲ್ಲ, ಇದು ಏರಿಯಾದಿಂದ ಬಂದಿಲ್ಲ, ಅದು ನಾನು ನೋಡ್ತಾ ಇಲ್ಲ. ನಮ್ಮದೇನು ಕರ್ತವ್ಯ ಇದೆ, ನಾವು ಕರ್ತವ್ಯ ಪಾಲನೆ ಮಾಡ್ತೀವಿ ನಾವು. ಸರ್, ಹೈಕಮಾಂಡಿಗೆ ಅಥವಾ ಯಾರಿಗಾದರೂ ಕೇಳ್ಕೊಂಡಿದ್ದಾರೆ ಸರ್ ಮಿನಿಸ್ಟ್ರು? ಇಲ್ಲ, ಯಾರಿಗೆ ನಾ ಕೇಳಲಿಲ್ಲ, ಯಾರಿಗೆ ಮಾತಾಡಲಿಲ್ಲ. ಬರೀ ಸತೀಶಣ್ಣ ಅವ್ರು ಮಾತಾಡಿದ್ದಾರೆ, ನಾ ಯಾರಿಗೆ ಕೇಳಲಿಲ್ಲ. ಏನು ಹೈಕಮಾಂಡ್ ಡಿಸಿಷನ್ ಏನು ತಗೋತಾರೆ ಅವ್ರು ತಗೋತಾರೆ. ಸೊ ಇದಿಷ್ಟು ಸದ್ಯ ಈಗ ಆಸಿಫ್ ಸೇಠ್ ಅವ್ರ ಮಾತು. ಒಟ್ಟಾರೆ ಈ ಭಾಗದಲ್ಲಿ ಆದ್ಯತೆ ಕೊಡೋದ್ರಿಂದ ಈ ಭಾಗದ ಅಭಿವೃದ್ಧಿ, ಅದರ ಜೊತೆಗೆ ಜನರ ಅನುಕೂಲಕ್ಕೆ ಅವಕಾಶ ಆಗಲಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.